ಮಾಡುವಂಥದ್ದು. ಇನ್ನ ಬಹಳ ಮಜಾ, ಭಾರಿ ಭಾರಿ ಕುತೂಹಲ ಇದೆ ಸರ್. ನಿಮಗೂ ಕೇಳಿದ್ರೆ ಅನ್ನಿಸ್ಬೋದು, I2U2 ಅಂತ ಹೇಳಿ ಒಂದು ಹೊಸ ಸಂಘಟನೆ ಶುರು ಆಗ್ತಾ ಇದೆ. ಇದನ್ನ ಕೆಲವು ಜನ ಕ್ವಾಡ್ 2.0 ಅಂತ ಕರಿತಾ ಇದ್ದಾರೆ. ಕ್ವಾಡ್ 2.0 ಈಗಾಗಲೇ ಕ್ವಾಡ್ ಗೊತ್ತೈತಲ್ಲ ನಿಮಗೆ, ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್, ಯುನೈಟೆಡ್ ಸ್ಟೇಟ್ಸ್ 4 ದೇಶಗಳು ಸೇರ್ಕೊಂಡು ಕ್ವಾಡ್ ಅನ್ನ ರಚನೆ ಮಾಡಿದ್ದಾರೆ. ಇನ್ ಆರ್ಡರ್ ಟು ಸೆಲೆಬ್ರೇಟ್ ಚೈನಾ ಸೆಲೆಬ್ರೇಷನ್ ಮಾಡಕ್ಕೆ ಕ್ವಾಡ್ ಮಾಡಿದ್ದಾರೆ. ಇವ್ರು ಕ್ವಾಡ್ 2.0 ಮಾಡಕತ್ತಾರಿ. ಕ್ವಾಡ್ 2.0 ಸರ್. ಇದ್ರಾಗ ಯಾರ್ಯಾರು ಇದಾರಪ್ಪ ಅಂತಂದ್ರೆ ಬೈಡನ್ ಸಾಹೇಬ್ರಿಲ್ ಇದಾರ. ಓಕೆ, ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ and our India, mere pyara Bharat. Next to United Arab Emirates, and the next one is Israel, United Arab Emirates, India and USA. 4 ರಾಷ್ಟ್ರಗಳು ಸೇರ್ಕೊಂಡು ಇದನ್ನ ಶುರು ಮಾಡ್ತಾ ಇದ್ದಾರೆ. ಇದ್ರ ಹೆಸರೇನಪ್ಪಾ ಅಂತಂದ್ರೆ I2U2. ಏನಪ್ಪಾ I2 ಅಂತಂದ್ರೆ 2 ಐಗಳು, 2 ಯುಗಳು. 2 ಐ ಅಂತಂದ್ರೆ ಇಂಡಿಯಾ ಅಂಡ್ ಇಸ್ರೇಲ್, 2 ಯು ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂಡ್ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. I2U2 ಅಂತ ಮಾಡಿದ್ದಾರೆ. ಇದನ್ನ ಕ್ವಾಡ್ 2.0 ಅಂತ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಬ್ರೈನ್ ಚೈಲ್ಡ್ ಆಫ್ ಮಿಸ್ಟರ್ ನರೇಂದ್ರ ಮೋದಿ. ನಮ್ಮ ನರೇಂದ್ರ ಮೋದಿ ಅವರು ಒಂದು ಭಾರಿ ಸ್ಟ್ರಾಟಜಿಕ್ ಆಗಿ ಪ್ಲಾನ್ ಹಾಕಿ ಇದನ್ನ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಚೈನಾವನ್ನ, ಪಾಕಿಸ್ತಾನವನ್ನ, ಏಷ್ಯಾದ ಕೆಲವೊಂದು ಉಡಾಪೆ ದೇಶಗಳನ್ನ ಸೆಲೆಬ್ರೇಷನ್ ಮಾಡೋದನ್ನೇ ಆಗಿದೆ. ಓಕೆ, ಸೊ ವರ್ಚುವಲ್ ಶೃಂಗಸಭೆ ಈಗಾಗಲೇ ನಡೆಸಿದ್ದಾರೆ. ಭಾರತ, ಇಸ್ರೇಲ್, UAE, USA. ಮತ್ತೆ ಭಾರತ ಬಂತಲ್ಲ ಸರ್, BIUU ಆತಲ್ಲ ಅಂತ ಅನ್ಬೇಡ್ರಿ, ಮತ್ತೆ ಇಲ್ಲಿ ಇಂಡಿಯಾ ಅಂತ ಬರಿತೀವಿ ಮತ್ತೆ ನಾವು. ಓಕೆ, ಸೊ ಇದನ್ನ ಆರಂಭದೊಳಗಡೆ ಅಕ್ಟೋಬರ್ 2021 ಇಸ್ರೇಲ್ ಮತ್ತು UAE ನಡುವಿನ ಅಬ್ರಾಹಂ ಒಪ್ಪಂದಗಳ ನಂತರ ರಚನೆ ಮಾಡಿದ್ರು. ನಾಳೆ ನಿಮಗೆ ಕೇಳ್ಬೋದು, ಅಬ್ರಾಹಂ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ I2U2ಗೆ ಸಂಬಂಧ ಪಟ್ಟಿರುವಂತದ್ದು. ವೆರಿ ವೆರಿ ಇಂಪಾರ್ಟೆಂಟ್. ತಾವು ಕೇಳ್ತಾರ, ಇದು ಎಕನಾಮಿಕ್ ಕೋಆಪರೇಷನ್ ಗಾಗಿರುವಂತ ಒಂದು ಇಂಟರ್ನ್ಯಾಷನಲ್ ಫೋರಂ. ಇದು ಆರ್ಥಿಕ ಸಹಕಾರಕ್ಕಾಗಿ ಅಂತಾರಾಷ್ಟ್ರೀಯ ವೇದಿಕೆ. ಇದನ್ನ ಪಶ್ಚಿಮ ಏಷ್ಯಾದ ಕ್ವಾಡ್ ಅಂತ ಕೂಡ ಕರೀತಾರೆ. ಪಶ್ಚಿಮ ಏಷ್ಯಾದ ಕ್ವಾಡ್, ಏಷ್ಯಾದೊಳಗಡೆ ಪಶ್ಚಿಮದ ರಾಷ್ಟ್ರಗಳಿದಾವ, ಪಶ್ಚಿಮ ಏಷ್ಯಾದ ಕ್ವಾಡ್ ಅಂತ ಕರೀತಾರ, ಕ್ವಾಡ್ 2 ಅಂತ ಕರೀತಾರ, ಏನಾರು ಕರೀ. I2 ಅಂತಂದ್ರೆ ಇಂಡಿಯಾ ಅಂಡ್ ಇಸ್ರೇಲ್, U2 ಅಂತಂದ್ರೆ USA ಅಂಡ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇಟ್ಸ್ ದ ರಿಚೆಸ್ಟ್ ಕಂಟ್ರಿನಾ ಇದು ಕೂಡ. ಇನ್ನು ನೆಕ್ಸ್ಟ್ ಸರ್, ಈ ಪ್ರದೇಶದಲ್ಲಿ ನಡೆಯುವಂತ ಭೌಗೋಳಿಕ ರಾಜಕೀಯ ಬದಲಾವಣೆಗಳನ್ನ ವಿಮರ್ಶೆ ಮಾಡಕ್ಕೆ ಈ ಒಂದು ವೇದಿಕೆ ಸೃಷ್ಟಿಯಾಗಿದೆ ಸರ್. UAE ಬಹಳ ರಿಚ್ ಇದೆ. UAE ಯಾಕೆ ತಗೊಂಡ್ರು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಒಂದೇದ್ದು USA ಅಂತೂ ತಗೊಳ್ಳಬೇಕು. ಇಸ್ರೇಲ್ ತಗೊಂಡಿದ್ದಾರೆ ಸರ್, ಇಸ್ರೇಲ್. ಯಾಕಂತಂದ್ರೆ ಇಸ್ರೇಲು ಒಂದ್ ಸ್ವಲ್ಪ ಸರ್, ಅವರು ಈ ಉಕ್ರೇನ್ ತರನೇ, ಅವರು ಉಕ್ರೇನ್. ಓಕೆ, ಉಕ್ರೇನ್ ಅಲ್ಲ, ಯಾರ ತರಪ್ಪ ಅಂತಂದ್ರೆ ಅಮೆರಿಕಾದವ್ರ ತರ, ಎಲ್ಲ ಯಹೂದಿಗಳು, ಜ್ಯೂಸ್ ಅದರ. ಇಸ್ರೇಲು ಭಾರಿ ಸ್ಟ್ರಾಂಗ್ ಕಂಟ್ರಿ, ಅದು ಭಾರಿ ಸ್ಟ್ರಾಂಗ್ ಕಂಟ್ರಿ. ಇಸ್ರೇಲು ಪ್ಯಾಲೆಸ್ಟೀನ್ ಅಂತಂದ್ರೆ ಸರ್, ಅವರು ಹಚ್ಚಿ ಜಗಳಾಡ್ತಾರೆ. ಬಹಳ ದೊಡ್ಡ ಜಗಳಗಳಾಗ್ತಾವ. ಇಸ್ರೇಲ್, ಪ್ಯಾಲೆಸ್ಟೀನ್, ಜೆರೂಸಲೆಮ್, ಹಮಾಸ್. ಓಕೆ, ಸೊ ಗಾಜಾ ಸ್ಟ್ರಿಪ್, ಇವನ್ನೆಲ್ಲ ಬಹಳ ಸರಿ ನಾನು ಹೇಳಿದ್ದೀನಿ ನಿಮ್ಗೆ. ಭಾರಿ ಆಕ್ರಮಣಕಾರಿ ಮನೋಭಾವನೆ ಇರುವಂತದ್ದು. ಅವರು ಈಗ ಫ್ರೆಂಡ್ ಆಗಿದ್ದಾರೆ. ಈ ಕಡೆ ಅಮೆರಿಕಾನು ಫ್ರೆಂಡ್ ಇದೆ, UAEನು ಒಂದ್ ಸ್ವಲ್ಪ ತಗೊಂಡಿದ್ದಾರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದನ್ನ ತಗೊಂಡು ಬಹುಶಃ ಇನ್ನ ಪ್ಲಾನ್ ಏನ್ ಮಾಡ್ತಾರ ಗೊತ್ತಿಲ್ಲ, ಬಟ್ ಪ್ಲಾನ್ ಮಾತ್ರ ಚೈನಾನೇ ಬಾರಿಸೋದಿರ್ತೈತಿ ಡೆಫಿನೆಟ್ಲಿ. ಸೊ ನೋಡೋಣ ಏನಾಗ್ತೈತೆ ಅಂತ ಹೇಳಿ. ನೆಕ್ಸ್ಟ್ ಮಹತ್ವ ಏನಪ್ಪಾ ಅಂತಂದ್ರೆ ಭದ್ರತಾ ಸಹಕಾರ. 4 ರಾಷ್ಟ್ರಗಳ ಭದ್ರತೆಯನ್ನ ಅನ್ವೇಷಣೆ ಮಾಡಕ್ಕೆ, ಹೊಸ ಹೊಸ ವಿಧಾನಗಳನ್ನ ಕಂಡು ಹಿಡ್ಕೊಳಕ್ಕೆ, ತಾಂತ್ರಿಕ ಕೇಂದ್ರಗಳು, ಪ್ರತಿಯೊಂದು ದೇಶ ತಾಂತ್ರಿಕ ಕೇಂದ್ರ ಆಗಿರುವಂತದ್ದು. ಜೈವಿಕ ತಂತ್ರಜ್ಞಾನ ಪ್ರತಿಯೊಂದು ದೇಶಗಳಲ್ಲಿ ಸಹ ಪ್ರಮುಖವಾಗಿ ಇರುವಂತದ್ದು. ನೆಕ್ಸ್ಟ್ ಆಹಾರ ಭದ್ರತೆ ಬಗ್ಗೆ ಚರ್ಚೆ ಮಾಡೋದು, ಆಹಾರ ಸಮಸ್ಯೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಹಕಾರವನ್ನ ಏರ್ಪಡಿಸೋದು, ವ್ಯಾಪಾರ ಇರ್ಬೋದು, ಹವಾಮಾನ ಇರ್ಬೋದು, COVID-19 ಇರ್ಬೋದು, ಎಲ್ಲದರ ಬಗ್ಗೆ ಒಂದು ಅನ್ವೇಷಣೆಯನ್ನ ಮಾಡಕ್ ಕೂಡ ಇದು ಹೆಲ್ಪ್ ಆಗುವಂತ. ಇಂಡಿಯಾ ಫಾರ್ಮಿಂಗ್ ಕ್ವಾಡ್ 2.0 ಇನ್ ದ ನೇಮ್ ಆಫ್ I2U2. ಕೆಲವು ಜನ ಇದನ್ನ ಪಶ್ಚಿಮ ಏಷ್ಯಾದ ಕ್ವಾಡ್ ಅಂತಾರೆ. ಕೆಲವು ಜನ ಇಂಟರ್ನ್ಯಾಷನಲ್ ಅನಾಲಿಸ್ಟ್ಸ್ ಅವ್ರು ಏನಂತಾರಪ್ಪ ಅಂತಂದ್ರೆ ಇದನ್ನ ಕ್ವಾಡ್ 2.0 ಅಂತ ಕರೀತಾರೆ. ಇಷ್ಟೆಲ್ಲ ಮಾಡಾಕತ್ರು ಚೈನಾದವ್ರು ಇನ್ನೂ ಗಾಢವಾದ ನಿದ್ದೆ ಒಳಗಡೆ ಅದಾರ. ಚೈನಾದವರು, ಪಾಕಿಸ್ತಾನದವರು ಹಚ್ಚಿ ಜಗಳಾಡ್ಕೊಂತ ಕುಂತಾರ. ಓಕೆ, ಸೊ ಯಾವಾಗಿದ್ರು ಸಂಬಂಧಗಳು ಕ್ಲಿಯರ್ ಇದ್ದಷ್ಟು ಬಹಳ ದಿವಸ ಉಳಿತಾವ್. ಇವರು ಸಂಬಂಧಗಳ ಕ್ಲಿಯರ್ ಇಲ್ಲ. ಪಾಕಿಸ್ತಾನದವ್ರಿಗೆ ಏನೇನೇನೇನು ಕ್ಲಿಯರ್ ಇಲ್ಲ. ಚೈನಾದವ್ರು ಯಾಕೆ ಹೆಲ್ಪ್ ಮಾಡತ್ತಾರ ಅನ್ನೋದು ಗೊತ್ತಿಲ್ಲ ಈ ಪಾಕಿಸ್ತಾನದವ್ರಿಗೆ. ನೆಕ್ಸ್ಟ್ ನಾವ್ ಯಾಕೆ ಅವ್ರ ಹೆಲ್ಪ್ ತಗೋತಾ ಇದೀವಿ ಅನ್ನೋದನ್ನು ಇವಕ್ಕೂ ಗೊತ್ತಿಲ್ಲ. ಹಿಂಗಾಗಿ ಪಾಕಿಸ್ತಾನ್ ಚೈನಾ ನಡುವೆ ಜಗಳ ಹತ್ತಾ ಇದೆ. ಒಂದ್ ಕಡೆ ಶ್ರೀಲಂಕಾದವರು ಸಿಟ್ಟಾಗಿದಾರ, ಇನ್ನೊಂದು ಕಡೆ ಕ್ವಾಡ್ ರಚನೆ ಮಾಡಿದಾರ, ಇನ್ನೊಂದು ಕಡೆಗೆ ಕ್ವಾಡ್ 2.0 ಅಂತ ಹೇಳಿ I2U2 ಬರ್ತಾ ಇದೆ.
ಅಮೆರಿಕದವರು ಹತ್ತಿ ಉರಿತಾ ಇದಾರ. ಅಮೆರಿಕದೊಳಗಡೆ ಹಣದುಬ್ಬರ ಆಗೈತಿ. ಬೈಡನ್ ಹೋದಲ್ ಬಂದಲ್ಲೆಲ್ಲ ಚೈನಾ ಬೈಕೊಂತ ಅಡ್ಡಾಡಕತ್ತಾರ. ನಾಳೆ ಅಮೆರಿಕದಾಗ ಜಾಸ್ತಿ ಮಳಿ ಬಂದ್ರು ಚೈನಾನ ಬೈತಾರ ಅವರು. ಈ ಸ್ಥಿತಿ ಇವತ್ತು ಚೈನಾಗ್ ಬರ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಅಂಡ್ ಐ ಥಿಂಕ್ ವೆರಿ ಸೂನ್ ಚೈನಾ ವಿಲ್ ಸ್ಟ್ಯಾಂಡ್ ಅಲೋನ್ ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್. ರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿಯಾಗಿ ನಿಲ್ಬೇಕಾಗ್ತೈತೆ ಅವ್ರು ಹಿಂಗೆ ಮಾಡ್ಕೊಂತ ಹೋದ್ರೆ. ಎನಿಹೌ, ಇದರ ಪ್ರಾಮುಖ್ಯತೆ ಏನ್ ಸರ್ ನೋಡ್ರಿ. ಅಬ್ರಾಹಿಂ ಒಪ್ಪಂದದಿಂದ ಪ್ರಯೋಜನ ಏನಪ್ಪಾ ಅಂತಂದ್ರೆ, ಯುಎಇ ಮತ್ತು ಇತರ ಅರಬ್ ರಾಷ್ಟ್ರಗಳೊಂದಿಗೆ ತನ್ನ ಸಂಬಂಧವನ್ನ ಅಪಾಯಕ್ಕೆ ಒಳಪಡಿಸದೆ ಇಸ್ರೇಲ್ನೊಂದಿಗೆ ತನ್ನ ಸಂಬಂಧವನ್ನ ಗಾಢಗೊಳಿಸಲು ಭಾರತ ಸಹಾಯ ಮಾಡ್ತದೆ. ಹೌದಾ? ಯಾಕಂತಂದ್ರೆ ಸರ್, ಯುಎಇ ಸುತ್ತಮುತ್ತ ಎಲ್ಲಾ ದೇಶಗಳು ಎಂತವದವಪ್ಪ ಅಂತಂದ್ರೆ, ಯುಎಇ ಸುತ್ತಮುತ್ತ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಯಮನ್, ಓಮನ್. ಓಕೆ, ಸೊ ಇವೆಲ್ಲಾ ದೇಶಗಳು, ನೆಕ್ಸ್ಟ್ ಕುವೈತ್ ದೇಶಗಳು ಎಲ್ಲ ಮುಸ್ಲಿಂ ರಾಷ್ಟ್ರಗಳದವು. ಯುಎಇನೂ ಒಂಥರ ಮುಸ್ಲಿಂ ರಾಷ್ಟ್ರನೇ. ಆದ್ರೆ ಇಸ್ರೇಲ್ದವ್ರು ಯಾವಾಗಿದ್ರು ಹೋರಾಟ ಮಾಡೋದು ಯಾರ ಜೊತೆ? ಪ್ಯಾಲೆಸ್ಟೀನ್ದಾಗಿರೋದು ಯಾರು? ಮುಸ್ಲಿಮರು. ಇಸ್ರೇಲ್ದವ್ರು ಮುಸ್ಲಿಮರನ್ನ ಇಲ್ಲಿ ಹೊಡೆದ್ರಂದ್ರೆ ಯುಎಇ ಸುತ್ತಮುತ್ತ ಇರುವಂತ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ನಿಲ್ತಾವ್. ಅಂತದ್ರಾಗ ಇವರು ಈ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳ ನಡುವೆ ಒಂದು ಮುಸ್ಲಿಂ ರಾಷ್ಟ್ರವಾಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ನಮ್ಮ ಇಂಡಿಯಾ ಅವರಿಗೆ ಹೆಲ್ಪ್ ಮಾಡ್ತದೆ. ಇದು ಬಾರಿ ಚಂದ ಐತಿ. ಇದು ಬಾಹುಬಲಿ ಕ್ಲೈಮ್ಯಾಕ್ಸ್ ಇದ್ದಂಗ ಐತಿ. ನೋಡೋಣ ಹೆಂಗ್ ಹೆಲ್ಪ್ ಮಾಡ್ತಾರ, ಏನೇನ್ ಆಗ್ತೈತೆ ಅಂತ ಹೇಳಿ. ನೆಕ್ಸ್ಟ್ ಇನ್ನ ಲಾಭದ ಒಂದು ಮಾರುಕಟ್ಟೆ ಸರ್. ಭಾರತ ಅಂತೂ ಇಟ್ಸ್ ಅ ಬಿಗ್ಗೆಸ್ಟ್ ಮಾರ್ಕೆಟ್. ಹೈಟೆಕ್ ಮತ್ತು ಹೆಚ್ಚು ಬೇಡಿಕೆಯ ಸರಕುಗಳು ಬೃಹತ್ ಉತ್ಪಾದಕವಾಗಿದೆ. ಗುಂಪಿನಿಂದ ಭಾರತಕ್ಕೆ ಡೆಫಿನೆಟ್ಲಿ ಲಾಭ ಆಗ್ತದೆ. ಮತ್ತೆ ಒಳ್ಳೆ ಮೈತ್ರಿಗಳನ್ನ ಕೂಡ ನಾವು ಮಾಡ್ಕೋತೀವಿ. ರಾಜಕೀಯವಾಗಿ, ಸಾಮಾಜಿಕವಾಗಿ ಇದು ಕೂಡ ಲಾಭ ಇರುವಂತ. ಒನ್ ಲೈನರ್ಸ್. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2021ರಲ್ಲಿ ಹರಿಯಾಣ ರಾಜ್ಯವು ಉನ್ನತ ಸ್ಥಾನವನ್ನ ಪಡೆದುಕೊಂಡಿದೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ರೈತ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಫ್ರೂಟ್ಸ್ ಸಾಫ್ಟ್ವೇರ್ ಅನ್ನ ಪ್ರಾರಂಭ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಸರ್. ಫ್ರೂಟ್ಸ್ ಸಾಫ್ಟ್ವೇರ್ ಬಗ್ಗೆ ಕೇಳಬಹುದು. ಫ್ರೂಟ್ ಸಾಫ್ಟ್ವೇರ್ ಯಾವುದಕ್ಕೆ ಸಂಬಂಧಿಸಿದೆ? ಹಣ್ಣುಗಳಿಗೆ ಸಂಬಂಧಿಸಿದೆ. ಕರೆಕ್ಟ್, ಅದನ್ನ ಹಾಕಿ ಬಂದಿರ್ತಾರ. ಏನ್ ಸರ್ ಫ್ರೂಟ್ಸು ಹಣ್ಣುಗಳು ಅಷ್ಟು ಗೊತ್ತಾಗಂಗಿಲ್ಲ ಏನ್ ಸರ್ ಅಂತ ಮನೆಗೆ ಬಂದ್ಮೇಲೆ ಗೊತ್ತಾಗ್ತದೆ. ಸೆಲೆಬ್ರೇಷನ್ ಆಗೈತಿ, ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕಂತ ಹೇಳಿ ಲಕ್ಷ್ಯ ಇರಲಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಜೂನ್ 2022ರಲ್ಲಿ ಧರ್ಮಶಾಲಾದಲ್ಲಿ ದೇಶದ ಎಲ್ಲಾ ಮುಖ್ಯ ಕಾರ್ಯದರ್ಶಿಗಳ ಮೊದಲ ರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ವಿಶ್ವಸಂಸ್ಥೆಯ ಕಟ್ಟಡಗಳಿಗಾಗಿ ವೇ ಫೈಂಡಿಂಗ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿ ಪಡಿಸಕ್ಕೆ ಭಾರತ ದೇಶ ಘೋಷಣೆ ಮಾಡಿದೆ. ಇತ್ತೀಚೆಗೆ ರೂಪುಗೊಂಡ I2U2 ಗ್ರೂಪಿಂಗ್ ಸದಸ್ಯ ರಾಷ್ಟ್ರಗಳು ಭಾರತ, ಇಸ್ರೇಲ್, USA, UAE. ಇತ್ತೀಚೆಗೆ ಕೊಲಂಬೋದಲ್ಲಿ ಬಿಮ್ಸ್ಟೆಕ್ ತಂತ್ರಜ್ಞಾನ ವರ್ಗಾವಣೆ ಕೇಂದ್ರವನ್ನ ಸ್ಥಾಪನೆ ಮಾಡಕ್ಕೆ ಈಗಾಗಲೇ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ. ಬಿಮ್ಸ್ಟೆಕ್ ಅಂದ್ರೆ ಏನು? ಇಲ್ಲೇ ಬರೀತೀನಿ ನೋಡಿ. ಬಿಮ್ಸ್ಟೆಕ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಇನ್ನೊಮ್ಮೆ ಹೇಳಿ. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿಲ್ಯಾಟ್ರಲ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಮೊದಲು ಹಂಗಿರ್ಲಿಲ್ಲ ಇದು. ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್ ಅಂತಿತ್ತು. ಆಮೇಲೆ ಇದನ್ನ ಹೆಸರು ಚೇಂಜ್ ಮಾಡಿದ್ರು. ಇದರೊಳಗಡೆ ನೇಪಾಳ ಮತ್ತೆ ಭೂತಾನ್ ಅನ್ನ ಆಡ್ ಮಾಡಿದ್ರು. ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್ ಇತ್ತು. ಇಲ್ಲಿವರೆಗೂ ನಿಮಗೆ 5 ದೇಶಗಳದಾವ. ಇನ್ನೆರಡು ದೇಶಗಳು ನೇಪಾಳ ಮತ್ತೆ ಭೂತಾನ್ ದೇಶಗಳು ಇರುವಂತ. ನೆಕ್ಸ್ಟ್, ಇತ್ತೀಚೆಗೆ ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ರಿಪೋರ್ಟ್ ಕೈಗೆಟುಕುವ ಪ್ರತಿಭೆಯಲ್ಲಿ ಏಷ್ಯಾದಲ್ಲಿ ಕೇರಳ ರಾಜ್ಯ ಮೊದಲ ಸ್ಥಾನದಲ್ಲಿ ಇರುವಂತದ್ದು. ಅಂದ್ರೆ ಈ ಒಂದು ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ರಿಪೋರ್ಟ್ ಒಳಗಡೆ. ಇನ್ನು ನೆಕ್ಸ್ಟ್, ಕೈಗೆಟುಕುವ ಪ್ರತಿಭೆ ಅಂತಂದ್ರೆ ಅಫೋರ್ಡೆಬಲ್ ಇಂಟೆಲಿಜೆನ್ಸ್ ಜನ ಅಲ್ಲಿ ನಮಗೆ ಸಿಗುವಂತದ್ದು. ವನ್ಯಜೀವಿ ರಕ್ಷಣಾ ಕಾಯ್ದೆ 72 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1972 ಅಡಿ ಒಳಗಡೆ ಫಿಲಿಬಿತ್ ಟೈಗರ್ ಪ್ರೊಟೆಕ್ಷನ್ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಕ್ಕೆ ಉತ್ತರ ಪ್ರದೇಶ ರಾಜ್ಯ ಅನುಮೋದನೆಯನ್ನ ಕೊಟ್ಟಿರುವುದು. ಇತ್ತೀಚೆಗೆ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಬಿಡುಗಡೆ ಮಾಡಿದ ವಿಶ್ವದ ಸ್ಪರ್ಧಾತ್ಮಕ ಸೂಚ್ಯಂಕ 2022ರಲ್ಲಿ ಭಾರತ 37ನೇ ಸ್ಥಾನದಲ್ಲಿದೆ. ಪರಮಾಣು ಸಾಮರ್ಥ್ಯದ ಅಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಪೃಥ್ವಿ 2 ಕ್ಷಿಪಣಿಯನ್ನ DRDO ಸಂಸ್ಥೆ ಅಭಿವೃದ್ಧಿ ಪಡಿಸಿರುವಂತದ್ದು. ಇತ್ತೀಚೆಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಗಡ್ಕರಿ ಸಾಹೇಬರು ಡೆಲ್ಲಿ ಒಳಗಡೆ ಇಂಡಸ್ಟ್ರಿಯಲ್ ಡಿಕಾರ್ಬೊನೈಸೇಷನ್ ಶೃಂಗಸಭೆ 2022 ಉದ್ಘಾಟನೆ ಮಾಡಿದರು. UNHRC ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ 2022 ಗ್ಲೋಬಲ್ ಟ್ರೆಂಡ್ಸ್ ವರದಿಯನ್ನು ಬಿಡುಗಡೆ ಮಾಡಿದರೆ. 2022ರಲ್ಲಿ SCO ಅಂತಂದ್ರೆ ಶಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ. ಓಕೆ, ರೀಜನಲ್ ಆಂಟಿ ಟೆರರಿಸ್ಟ್
ಸ್ಕ್ವಾಡ್ ಸಭೆಯನ್ನ ಭಾರತ ದೇಶ ಆಯೋಜನೆ ಮಾಡ್ತಾ ಇರುವಂತದ್ದು. ನೆಕ್ಸ್ಟ್ ಯುರೋಪ್ನ ಅತಿ ದೊಡ್ಡ ಸ್ಟಾರ್ಟ್ಅಪ್ ಸಮ್ಮೇಳನ ವಿವಾ ಟೆಕ್ 2020 ಭಾರತವನ್ನ ವರ್ಷದ ದೇಶ ಅಂತ ಹೇಳಿ ಗುರುತಿಸಿರುವಂತದ್ದು. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರೇಟ್ ಟ್ಯಾಕ್ಸ್ ಸಿಬಿಡಿಟಿ ಇಲಾಖೆ ಪ್ರತಿ ವರ್ಷದ ವೆಚ್ಚದ ಹಣದುಬ್ಬರ ಸೂಚ್ಯಂಕವನ್ನ ತಿಳಿಸ್ತದೆ. ಇವತ್ತು ಗೋಲ್ಡನ್